ಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ. ಇದೇ ನಾನು ಹುಟ್ಟಿ ಬೆಳೆದ ನನ್ನ ತಾಯಿ ಮನೆ. ಈ ಜಗಲಿ ಮೇಲೆ ನಮ್ಮ ತಂದೆ ಸಾಧಾರಣವಾಗಿ ಮಲಗ್ತಾ ಇದ್ದಿದ್ದು. ಭವ್ಯವಾದ ಬಂಗ್ಲೆ ನೋಡಿದ್ರು ಆಗದೇ ಇರುವಂತಹ ಆನಂದ ನನಗೆ ಈ ಪುಟ್ಟ ಮನೆಯನ್ನು ಕಂಡಾಗ ಆಗತ್ತೆ. ಇದು ನಮ್ಮೂರಿನ ಮಂಟೇಸ್ವಾಮಿ ದೇವಸ್ಥಾನ. ಯುಗಾದಿ ಹಬ್ಬದ ದಿನ ಇಲ್ಲಿ ದೊಡ್ಡ ಕೊಂಡ ನಡೆಯುತ್ತೆ. ಕಣ್ಣಿಗೆ ಭಾರಿ ಹಬ್ಬ. ಈ ಗುಡಿ ನಮಗೆ ಶಾಲೆನೂ ಆಗಿತ್ತು. ಈ ಅಂಗಳದಲ್ಲೇ ನಾವು ಆಡಿ ಪಾಡಿ ನಲಿತಾ ಇದ್ವಿ. ಇದು ಬೇರೆ ದೇವರ ದೇವಸ್ಥಾನ. ಇಲ್ಲಿ ಸೊಗಸಾದ ಸ್ಥಳ ಪುರಾಣನೂ ಉಂಟು. ಇಲ್ಲಿ ಹತ್ತಿರದಲ್ಲಿರೋ ಹಿರಿಪುರ, ತಿಗಣಾರೆ, ಬಂದಗನಹಳ್ಳಿ, ಅರಕಲವಾಡಿ, ಮೊಲ್ಲನಗುಳಿ, ತಾಳವಾಡಿ, ಇನ್ನೂ ಅನೇಕ ಊರುಗಳಿವೆ. ಇಲ್ಲೆಲ್ಲ ನಮ್ಮ ತಂದೆ ನಾಟಕಾಭ್ಯಾಸ ನಡೆಸ್ತಿದ್ರು. ಇಲ್ಲಿನ ಜನ ಹಿಂದಿನಿಂದ ನಮಗೆ ತುಂಬಾ ಆತ್ಮೀಯರು. ನಮ್ಮ ಅಪ್ಪಾಜಿಯವರಲ್ಲೂ ನಮ್ಮಲ್ಲೂ ವಿಶೇಷವಾದ ಪ್ರೀತಿ ಉಳ್ಳವರು. ಕಷ್ಟ ಕಾಲದಲ್ಲಿ ನಮಗೆ ಬೇಕಾದಷ್ಟು ಸಹಾಯ ಮಾಡಿರೋ ಪುಣ್ಯಾತ್ಮರು. ಡಾಕ್ಟರ್ ರಾಜ್ರವರು ತಮ್ಮ ತಂದೆ ತಾಯಿಗಳನ್ನು ಸದಾ ಹೀಗೆ ಸ್ಮರಿಸಿಕೊಳ್ಳುತ್ತಾರೆ. ಅವರ ವಿಷಯದಲ್ಲಿ ಅದು ಎಷ್ಟು ಹೇಳಿದ್ರು ಬಹಳ ಕಮ್ಮಿನೇ ಅಂತ ಕಾಣುತ್ತೆ. ಅದೇ ನಾವು ಈ ಸ್ಥಿತಿಗೆ ಇರೋದಕ್ಕೆ ಕಾರಣ. ತಮಗೆ ಹೊಟ್ಟೆಗೆ ಇಲ್ಲದಿದ್ದ ಸಂದರ್ಭದಲ್ಲಿ ಕೂಡ ಅದನ್ನು ತೋರ್ಪಡಿಸ್ಕೊಳ್ತಾ ಅವ್ರ ಗಂಡ ಹೆಂಡರು, ನಮ್ಮ ತಾಯಿ, ನಮ್ಮ ಅಪ್ಪಾಜಿ. ನಮ್ಮ ತಾಯಿ ಸುಮಾರು 4 ದಿವಸ 5 ದಿವಸ ಏನು ಇಲ್ಲದೆ ಹಾಗೆ ಇದ್ದು ಬಿಡ್ತಾಯಿದ್ರು. ಹೊಟ್ಟೆಗೇನು ತಿಂದು ಮಕ್ಕಳು ನಮಗೆ ಮಾತ್ರ 2 ಹೊತ್ತು ಊಟ ಬದುಕಿ ನಮ್ಮನ್ನು ಸಾಕಿದ್ರು. ನಾವು ಆ ಪರಿಸರದಲ್ಲಿ ಬೆಳೆದು ಅದರಿಂದ ಕಿಂಚಿತ್ತೂ ಕೂಡ ನಾವು ಅದನ್ನು ಅನುಸರಿಸದೆ ಹೋದಾಗ ನಾವು ಮನುಷ್ಯರಾಗೋಕ್ಕಾಗಲ್ಲ.